ಅತಿ ಪುರಾತನ ಶಿವಲಿಂಗ ಎಲ್ಲಿದೆ ಗೊತ್ತೇ? ತೆಲುಗಿನ ಹೆಸರಾಂತ ಆಧ್ಯಾತ್ಮ ಚಿಂತಕ ಚಾಗಂಟಿ ಕೋಟೇಶ್ವರರಾವ್ ಅಭಿಪ್ರಾಯದಂತೆ ಪುರಾತನ ಶಿವಲಿಂಗ ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆಯಲ್ಲಿದೆ. ಗುಡಿಮಲ್ಲಂ ಗ್ರಾಮದಲ್ಲಿರುವ ಈ ಶಿವಾಲಯವನ್ನ ಪರಶುರಾಮ ಸ್ವಾಮಿ ಮಂದಿರ ಎನ್ನುತ್ತಾರೆ. ದಕ್ಷಿಣ ಭಾರತದ ಪ್ರಸಿದ್ಧ ಕ್ಷೇತ್ರ ತಿರುಮಲ ತಿರುಪತಿಗೆ 13 ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಾಮ. ಅಲ್ಲಿನ ಶಿವಲಿಂಗವನ್ನ ಹೇಗೆ ತಯಾರಿಸಲಾಗಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಈ ಶಿವಲಿಂಗ ತಯಾರಾದ ಕಲ್ಲು ಇಡೀ ಭೂಮಿಯಲ್ಲಿ ಎಲ್ಲಿಯೂ ಇಲ್ಲವೆಂದು ವಿಜ್ಞಾನಿಗಳು ಮತ್ತು ಪುರಾತತ್ವ ಇಲಾಖೆ ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಕ್ರಿಸ್ತಶಕ 3ನೇ ಮತ್ತು ಕ್ರಿಸ್ತಶಕ 1ನೇ ಶತಮಾನದ ನಡುವೆ ಶಿವಲಿಂಗ ಪ್ರತಿಷ್ಠಾಪನೆ ನಡೆದಿದೆ ಎಂದು ನಂಬಲಾಗಿದೆ. ಸ್ವಾರಸ್ಯಕರ ಸಂಗತಿ ಎಂದರೆ ಗುಡಿಮಲ್ಲಂ ಮಂದಿರದ ಶಿವಲಿಂಗವನ್ನ ಅಂತರಿಕ್ಷದಿಂದ ಬಿದ್ದ ಉಲ್ಕೆಯಿಂದ ತಯಾರಿಸಲಾಗಿದೆಯಂತೆ. ಇಲ್ಲಿನ ಶಿವಲಿಂಗ ಇತರ ಶಿವಾಲಯಗಳ ಲಿಂಗಗಳಿಗಿಂತ ವಿಭಿನ್ನ. ಮಾನವ ರೂಪಿಯಾಗಿ, ಅಂದರೆ ಬೇಟೆಗಾರನಂತೆ ಶಿವಲಿಂಗ ಕೆತ್ತಲಾಗಿದೆ. ಬಿಲ್ಲು ಬಾಣ ಹಿಡಿದು ನಿಂತಿರುವ ಶಿವಲಿಂಗ ವಿಶಿಷ್ಟ ಶೈಲಿಯಲ್ಲಿದೆ. ಸ್ವತಃ ಪರಮೇಶ್ವರನೇ ಈ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿದನೆಂಬ ನಂಬಿಕೆ ಈ ಭಾಗದ ಜನರಲ್ಲಿದೆ. ಪ್ರತಿ 60 ವರ್ಷಗಳಿಗೊಮ್ಮೆ ಈ ಶಿವಲಿಂಗ ನೀರಿನಲ್ಲಿ ಮುಳುಗುತ್ತದೆ. ಈ ಶಿವಾಲಯದಲ್ಲಿ ಭೂಗತ ನೀರಿನ ಟ್ಯಾಂಕ್ ಇದೆ. ಆದರೆ 60 ವರ್ಷಗಳಿಗೊಮ್ಮೆ ವಿಪರೀತವಾದ ಶಕ್ತಿಯಿಂದ ಈ ಟ್ಯಾಂಕಿನ ನೀರು ಹೊರಗೆ ಪ್ರವಹಿಸುತ್ತದೆ. ವಿಶೇಷವೆಂದರೆ ಈ ಶಿವಾಲಯ ಇಷ್ಟು ಪುರಾತನವಾಗಿದ್ದರೂ ಹೆಚ್ಚಿನ ಜನರಿಗೆ ಗೊತ್ತೇ ಇಲ್ಲ. ಆದರೆ ಈ ಶಿವಾಲಯದ ಮಹತ್ವ ಸ್ಥಳೀಯರಿಗೆ ಚೆನ್ನಾಗಿ ಗೊತ್ತಿರುವುದರಿಂದ ಆಂಧ್ರದ ವಿವಿಧೆಡೆಗಳಿಂದ ಭಕ್ತರು ನಿಯಮಿತವಾಗಿ ಶಿವಲಿಂಗದ ದರ್ಶನಕ್ಕೆ ಬರುತ್ತಾರೆ.